ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಹಿರಿಂಜ, ಅನ್ನಪೂರ್ಣೇಶ್ವರ್ ಎಂಟರ್ಪ್ರೈಸಸ್ ಯೂಟ್ಯೂಬ್ ಚಾನಲ್ನಿಂದ ಮಾತಾಡ್ತಿದ್ದೀನಿ. ಕರ್ನಾಟಕ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಟ್ಟಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಆಲಂಕಾರ ಗ್ರಾಮದ ಐತಿಹಾಸಿಕ ಹೊಂದಿರುವಂಥದ್ದು ಬಹಳ ಪುರಾತನ, ಸುಮಾರು 5,000 ವರ್ಷಗಳ ಇತಿಹಾಸ ಇರುವಂತಹ ದೇವಸ್ಥಾನ ಶ್ರೀ ದುರ್ಗಾಪರಮೇಶ್ವರ ದೇವಸ್ಥಾನ, ಶ್ರೀ ಕ್ಷೇತ್ರ ಶರವೂರು. ಇಲ್ಲಿ ಸಮಗ್ರ ಜೀರ್ಣೋದ್ಧಾರ ಕಾರ್ಯಗಳು ನಡೀತಾ ಇದೆ. ಬಹುಶಃ ಈ ದೇವಸ್ಥಾನ, ಈ ಗರ್ಭಗುಡಿ ಯಾವ ಕಾಲಘಟ್ಟದಲ್ಲಿ, ಯಾವ ವರ್ಷದಲ್ಲಿ ಇದು ಪ್ರತಿಷ್ಠಾಪನೆ ಆಗಿದೆ, ಇಲ್ಲಿ ದೇವರು ಅಥವಾ ಗರ್ಭಗುಡಿ ನಿರ್ಮಾಣ ಆಗಿದೆ ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ. ಈ ಕಾಲಘಟ್ಟದಲ್ಲಿ ಅದರ ಸಮಗ್ರ ಜೀರ್ಣೋದ್ಧಾರ ಕಾರ್ಯಗಳು ಆಗ್ತಾಯಿದೆ. ಎಲ್ಲವೂ ಕೂಡ ಶಿಲಾಮಯವಾಗಿ ಆಗುವಂಥದ್ದು. ಗರ್ಭಗುಡಿ, ನಮಸ್ಕಾರ ಮಂಟಪ, ಸುತ್ತುಪೌಳಿ, ಕಲ್ಲಿನ ಧ್ವಜಸ್ತಂಭ, ರಾಜಗೋಪುರ, ಈ ಎಲ್ಲ ಕಾರ್ಯಗಳಲ್ಲಿ ನಡೀತಾ ಇದೆ. ಸುಮಾರು 1.5-2 ವರ್ಷಗಳಿಂದ ಇಲ್ಲಿ ಜೀರ್ಣೋದ್ಧಾರ ಕಾರ್ಯ ಪ್ರಾರಂಭ ಆಗಿದೆ. ವಿಶೇಷವಾಗಿ ನೋಡ್ತಾ ಇದ್ದೀರಿ, ಇದು ಗರ್ಭಗುಡಿ, ಶಿಲಾಮಯವಾದಂಥ ಗರ್ಭಗುಡಿ. ಮುರುಡೇಶ್ವರದ ನಾಗಶಿಲಾ ಶಿಲ್ಪ ಕೇಂದ್ರ. ಇದರ ಶ್ರೀಯುತ ನಾಗಪ್ಪ ನಾಯ್ಕ ಮುರುಡೇಶ್ವರ ಇವರ ಕೈಗಳಿಂದ ಮೂಡಿ ಬಂದಿರುವಂತಹ ಶಿಲ್ಪಗಳಿದು. ಇದೆಲ್ಲ ಅವರು ಮಾಡಿರುವಂಥದ್ದು. ವಿಶೇಷವಾಗಿ ಸುಮಾರು 40 ವರ್ಷಗಳ ಅನುಭವವನ್ನು ಈ ಕೆಲಸಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಸುಮಾರು 40 ವರ್ಷಗಳ ಅನುಭವ ಅವರಿಗಿದೆ. ನೋಡಿ, ನಾವೀಗ ಈ ಗರ್ಭಗುಡಿಯ ಒಳಗಿದ್ದೇವೆ. ಗರ್ಭಗುಡಿಯ ಒಳಗೆ ಯಾವ ರೀತಿಯ ಕೆತ್ತನೆಗಳಾಗಿದೆ ಅನ್ನುವಂಥದ್ದು ಗೊತ್ತಾಗ್ತದೆ. ನಾಗಪ್ಪ ನಾಯ್ಕ ಮುರುಡೇಶ್ವರ ಇವರು ಲಂಡನ್ನಲ್ಲಿ ಕೂಡ ಈ ದೇವರ ಗುಡಿಯನ್ನು ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. ವಿದೇಶದಲ್ಲಿ ಕೂಡ ತುಂಬ ಹೆಸರನ್ನು ಪಡ್ಕೊಂಡಿದ್ದಾರೆ. ಅವರ ಕೈಗಳಿಂದ ಮೂಡಿ ಬಂದಿರುವಂಥದ್ದು ಇದೆಲ್ಲ. ಸುತ್ತುಪೌಳಿ ಇರ್ಬೋದು, ಧ್ವಜಸ್ತಂಭ ಇರ್ಬೋದು, ಇದೆಲ್ಲ ಅವರ ಕೈಗಳಿಂದ ಮೂಡಿ ಬಂದಿರುವಂಥದ್ದು. ಸುಮಾರು 10 ಕೋಟಿ ವೆಚ್ಚದಲ್ಲಿ ಈ ಕೆಲಸ ಕಾರ್ಯಗಳು ನಡೀತಾ ಇದೆ. ಬಹಳ ವೇಗವಾಗಿ ಕೂಡ ಈ ಕೆಲಸ ಕಾರ್ಯಗಳು ನಡೀತಾ ಇದೆ. ನಾವಿಲ್ಲಿ ನೋಡ್ತಾ ಇರುವಂಥದ್ದು ನಮಸ್ಕಾರ ಮಂಟಪ. ಇದು ಕೂಡ ಶಿಲಾಮಯವಾಗಿದೆ. ನಮಸ್ಕಾರ ಮಂಟಪದ ಕೆಲಸ ಕೂಡ ಪ್ರಗತಿಯಲ್ಲಿದೆ. ಇನ್ನೇನು ಕೆಲವು ದಿನಗಳಲ್ಲಿ ಇದರ ಮೇಲ್ಛಾವಣಿ ಕೂಡ ಆಗುವಂಥದ್ದಿದೆ. ನೀವು ನೋಡ್ತಾ ಇರುವಂಥದ್ದು ನಮಸ್ಕಾರ ಮಂಟಪದ ಮೇಲ್ಛಾವಣಿ. ಎಲ್ಲ ವಿಶೇಷವಾಗಿ ಚಿತ್ರಕಲಾ ಮುಖಾಂತರ ಇದನ್ನು ಮಾಡಿದ್ದಾರೆ. ಬಹಳ ಆಕರ್ಷಣವಿದೆ, ಬಹಳ ಸುಂದರವಾಗಿದೆ. ಇನ್ನು ಕೆಲವು ದಿನಗಳಲ್ಲಿ ಇದರ ಛಾವಣಿಯ ಕೆಲಸ ಕಾರ್ಯಕ್ರಮಗಳೆಲ್ಲ ಪ್ರಾರಂಭ ಆಗಲಿಕ್ಕಿದೆ. ಈ ಅಲಂಕಾರು ಸೀಮೆ ಅಂತ ಹೇಳಿದರೆ, ಸೀಮೆ ದೇವಸ್ಥಾನ ಅಂತ ಹೇಳಿದರೆ ಸುಮಾರು 4 ಗ್ರಾಮಗಳನ್ನು ಹೊಂದಿರುವಂಥದ್ದು. ಪ್ರಧಾನವಾಗಿ ಅಲಂಕಾರು, ಹಳೆನೇರಿಂಕಿ, ಕೊಂತೂರು, ಪೆರಬೆ, ಈ 4 ಗ್ರಾಮಗಳನ್ನು ಹೊಂದಿರುವಂತಹ ದೇವಸ್ಥಾನ ಇದು. ಇದರ ಸಮಗ್ರ ಜೀರ್ಣೋದ್ಧಾರ ಕಾರ್ಯಗಳು ನಡೀತಾ ಇದೆ. ಸುಮಾರು 10-12 ಕೋಟಿ ವೆಚ್ಚದಲ್ಲಿ ನಡೆಯುವಂತಹ ಈ ಕಾರ್ಯದಲ್ಲಿ ತಾವುಗಳೆಲ್ಲ ಇದರಲ್ಲಿ ಪಾಲುದಾರರಾಗಬೇಕು. ನೀವೆಲ್ಲ ಇದರಲ್ಲಿ ಆರ್ಥಿಕ ಸಹಾಯಧನ, ತಮ್ಮ ದೈಹಿಕ ಸಹಾಯವನ್ನು ಇತ್ತು ಈ ಕಾರ್ಯ ಆದಷ್ಟು ಬೇಗ ಆಗುವಲ್ಲಿ ನಿಮ್ಮ ಸಹಕಾರವನ್ನು ಕೇಳ್ತಾ ಇದ್ದೇವೆ. ಈಗ ಶ್ರೀದೇವಿಯನ್ನು ಬಾಲಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ದುರ್ಗಾಪರಮೇಶ್ವರಮ್ಮನವರ ಗುಡಿ ಇದೆ. ಇನ್ನೊಂದು ಕಡೆ ಶ್ರೀ ಲಕ್ಷ್ಮೀನಾರಾಯಣ, ಮಹಾಗಣಪತಿ ಮತ್ತು ಗಂಗಾದೇವಿಯ ಗುಡಿ ಇದೆ. ಇಲ್ಲಿ ದೇವರನ್ನು ಪ್ರತಿಷ್ಠಾಪನೆ ಮಾಡಿ ನಿತ್ಯ ಧಾರ್ಮಿಕ ಪೂಜಾ ವಿಧಾನಗಳು ನಡೀತಾ ಇದೆ. ಇಲ್ಲಿ ನಾವು ನೋಡುವಂಥದ್ದು ರಾಜಗೋಪುರ. ದೇವಸ್ಥಾನದ ಆಕರ್ಷಣೀಯ ಒಂದು ಭಾಗ ಅಂತೇಳಿ ರಾಜಗೋಪುರ. ರಾಜಗೋಪುರದ ಕಾಮಗಾರಿಗಳು ಕೂಡ ಬಹಳ ಕ್ಷಿಪ್ರವಾಗಿ ನಡೀತಾ ಇದೆ. ಬಿಹಾರಿನ ರಾಮ್ಕುಮಾರ್
ಎನ್ನುವರು ಬಹಳ ಅನುಭವಿ ಈ ವಿಚಾರಗಳಲ್ಲಿ. ಈ ರಾಜಗೋಪುರ ಮಾಡುವಂಥದ್ದು, ದ್ವಾರ ಮಾಡುವಂಥದ್ದು, ಬಹುಮಹಡಿಯ ಕಟ್ಟಡಗಳು ಮಾಡುವುದರಲ್ಲಿ ಬಹಳ ನಿಪುಣರು. ಅವರ ಮುಖಾಂತರ ಈ ರಾಜಗೋಪುರದ ಕೆಲಸ ಕಾರ್ಯಗಳು ಕೂಡ ನಡೀತಾ ಇದೆ. ಮೇಲ್ಭಾಗದಿಂದ ನೋಡಿದಾಗ ಈ ರೀತಿ ದೇವಸ್ಥಾನ ಕಾಣ್ತಾ ಇದೆ. ಕಾಮಗಾರಿ ನಡೀತಾ ಇರುವಂಥದ್ದು. ಇನ್ನು 4-5 ತಿಂಗಳುಗಳಲ್ಲಿ ಇದು ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶೋತ್ಸವಕ್ಕೆ ಅಣಿಯಾಗ್ತದೆ. ಈ ರೀತಿ ಕಾಣ್ತಾ ಇದೆ ದೇವಸ್ಥಾನ. ಇನ್ನು ಕೆಲವೇ ತಿಂಗಳುಗಳಲ್ಲಿ ಇದರ ಬ್ರಹ್ಮಕಲಶ ಮತ್ತು ಕಾರ್ಯಕ್ರಮ ನಡೆಯುವಂಥ ಇದೆ. ಬಹಳ ಅದ್ಧೂರಿಯಾದ ಕಾರ್ಯಕ್ರಮ ನಡೆಯುವಂಥದ್ದಿದೆ. ಈಗ ನೋಡ್ತಾ ಇದ್ದೀವಿ ಎಲ್ಲ ಶಿಲಾಮಯವಾಗಿ, ಶಿಲೆಯಿಂದಲೇ ಎಲ್ಲ ದೇವಸ್ಥಾನ ಆಗುವಂಥದ್ದು. ಬಹುಶಃ ಇನ್ನೊಂದು 500 ಅಂತ ಹೇಳೋದಕ್ಕಿಂತ ಎಷ್ಟೋ ಸಾವಿರ ವರ್ಷಗಳವರೆಗೂ ಕೂಡ ಈ ದೇವಸ್ಥಾನವನ್ನು ಈ ರೀತಿಯಾಗಿ ಸಮಗ್ರ ಜೀರ್ಣೋದ್ಧಾರ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಆ ಮಟ್ಟಕ್ಕೆ ಇಲ್ಲಿ ಕೆಲಸಗಳಾಗ್ತಾ ಇದೆ. ಆಗ ತಾನೇ ಹೇಳಿದ ಹಾಗೆ ಸಮಗ್ರ ಜೀರ್ಣೋದ್ಧಾರ ಅಂತ ಹೇಳಿದರೆ ಎಲ್ಲವೂ ಕೂಡ ಆಗ್ತದೆ. ಗರ್ಭಗುಡಿ, ನಮಸ್ಕಾರ ಮಂಟಪ, ಸುತ್ತುಪೌಳಿ, ಧ್ವಜಸ್ತಂಭ, ರಾಜಗೋಪುರ, ಮಹಾದ್ವಾರ ಎಲ್ಲವೂ ಕೂಡ ನೂತನವಾಗಿ ಶಿಲಾಮಯವಾಗಿ ಆಗುವಂಥದ್ದು. ನಾವಿಲ್ಲಿ ನೋಡುತ್ತಿರುವಂಥದ್ದು ಶಿಲಾಮಯವಾದಂಥ ಧ್ವಜಸ್ತಂಭ. ಕೆತ್ತನೆ ಕೆಲಸ ಪ್ರಾರಂಭ ಆಗಿದೆ. ಸುಮಾರೊಂದು 7-8 ದಿವಸದಿಂದ ಈ ಕೆಲಸ ಪ್ರಾರಂಭ ಆಗಿದೆ. ಇನ್ನು 1-1.5 ತಿಂಗಳಲ್ಲಿ ಇದರೆಲ್ಲ ಕೆಲಸಗಳು ಮುಗಿಯುತ್ತದೆ. ನಾನಾಗ ಹೇಳಿದಾಗೆ ನಾಗಶಿಲಾ ಶಿಲ್ಪ ಕೇಂದ್ರ ಮುರುಡೇಶ್ವರ, ಇದರ ಪ್ರೊಪರೇಟರ್ ಆಗಿರುವಂತಹ ಶ್ರೀಯುತ ನಾಗಪ್ಪ ನಾಯ್ಕ ಇವರ ತಂಡದಿಂದ, ಅವರ ಕೈಚಲಕದಿಂದ ಮೂಡಿ ಬಂದಿರುವಂತಹ ಅದ್ಭುತವಾದಂತಹ ಧ್ವಜಸ್ತಂಭ ಇದು. ಈ ಕಾರ್ಯಗಳು ಕ್ಷಿಪ್ರವಾಗಿ ಬಹಳ ವೇಗವಾಗಿ ಆಗ್ತಾಯಿದೆ. ಬಹುಶಃ ಈ ಭಾಗದಲ್ಲಿ ಧ್ವಜಸ್ತಂಭವನ್ನು ನೋಡಲಿಕ್ಕೆ ಸಿಗುವಂಥದ್ದು, ಶಿಲಾಮಯವಾದಂತಹ ಧ್ವಜಸ್ತಂಭ ನೋಡಲಿಕ್ಕೆ ಸಿಗುವಂಥದ್ದು ಬಹಳ ಅಪರೂಪ. ಎಲ್ಲಿ ಹೋದರೂ ಮರದ್ದಿದೆ. ಆದರೆ ಇಲ್ಲಿ ತಂತ್ರಿಗಳ ನಿರ್ದೇಶನದಂತೆ ಶಿಲಾಮಯವಾದಂತಹ ಧ್ವಜಸ್ತಂಭ ಆಗ್ತಾ ಇದೆ. ಅದು ಬಹುಶಃ ಇನ್ನು ಎಷ್ಟು ವರ್ಷಗಳು ಹೋದರೂ ಕೂಡ ಅದರ ಬದಲಾವಣೆ ಮಾಡುವಂಥದ್ದು, ಅದನ್ನು ಪುನರ್ ನಿರ್ಮಾಣ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ಇದೆಲ್ಲ ಶ್ರೀಯುತ ನಾಗಪ್ಪ ನಾಯ್ಕ ಶಿಲ್ಪಿಗಳು, ಇವರ ತಂಡ ಬಹಳ ನಿಪುಣರು. ಬಹಳ ಅದ್ಭುತವಾದ ಕೈಚಲಕ ಅವರ ಹತ್ರ ಇದೆ. ಬಹಳ ಚಂದವಾದ ಶಿಲ್ಪೆಯನ್ನು ಮಾಡ್ತಾರೆ. ನಾವೀಗ ನೋಡ್ತಿರುವಂಥದ್ದು ಇವರೇ, ಶ್ರೀಯುತ ನಾಗಪ್ಪ ನಾಯ್ಕ ಅಂತೇಳಿ. ಈ ಭಾಗದಲ್ಲಿ ಬಹಳ ಅನುಭವಿಗಳವರು. ಭಾರತವನ್ನು ಬಿಟ್ಟು ವಿದೇಶ ಲಂಡನ್ನಲ್ಲಿ ಕೂಡ ಈ ದೇವಾಲಯಗಳನ್ನು ಶಿಲಾಮಯವಾಗಿ ನಿರ್ಮಿಸಿರುವಂಥ ಹೆಗ್ಗಳಿಕೆ ಅವರಿಗಿದೆ. ನಾವಾಗಲೇ ಹೇಳಿದೆ, ಸುಮಾರು 40 ವರ್ಷಗಳ ಅನುಭವ ಪಳಗಿದವರು. ಒಂದು ಸಾರಿ ನಾವು ಮುರುಡೇಶ್ವರಕ್ಕೆ ಭೇಟಿ ಕೊಟ್ಟಾಗ ಅವರ ಆ ಶಿಲ್ಪಕಲಾ ಕೇಂದ್ರ ಅದನ್ನು ನೋಡ್ಬೋದು. ಎಲ್ಲ ದೇವಾಲಯಗಳದ್ದು, ಗುಡಿಗಳದ್ದು, ನಾಗನ ಕಟ್ಟೆಗಳದ್ದು ಇದೇ ರೀತಿಯ ಕೆಲಸಗಳು ಬಹಳ ಅಚ್ಚುಕಟ್ಟಾಗಿ ಆಗ್ತಾಯಿದೆ. ಇನ್ನು ನಾವು ನೋಡ್ತಾ ಇರುವಂಥದ್ದು ಇವರೇ, ಶ್ರೀಯುತ ನಾಗಪ್ಪ ನಾಯ್ಕರವರು. ನಿಮಗೇನಾದರೂ ಅವಶ್ಯಕತೆ ಇದ್ದಲ್ಲಿ ನನ್ನನ್ನು ಭೇಟಿಯಾಗಿ ನಾನು ಅವರಿಗೆ ಭೇಟಿ ಮಾಡಿಸ್ತೀನಿ. ನಿಮ್ಮ ಕೆಲಸಗಳನ್ನು ಅವ್ರ ಹತ್ರ ಮಾಡಿಸ್ಬೋದು. ನಾವೀಗ ನೋಡ್ತಿರುವಂಥದ್ದು ಧ್ವಜಸ್ತಂಭ ಕೆತ್ತನೆ ಕಾರ್ಯ ಸಾಗ್ತಾ ಇದೆ. ಇದರಲ್ಲಿ ಕೂಡ ಬಹಳ ಶೈಲಿಯ ಕೆತ್ತನೆಗಳು ಮೂಡಿ ಬರಲಿಕ್ಕಿದೆ. ಇನ್ನೇನು ಫೆಬ್ರವರಿ ತಿಂಗಳಲ್ಲಿ ದೇವಸ್ಥಾನದ ಪುನರ್ ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶ ಕಾರ್ಯ ನಡೆಯುವಂಥದ್ದಿದೆ. ಅದಕ್ಕೋಸ್ಕರ ಬಹಳ ವೇಗವಾಗಿ, ಕ್ಷಿಪ್ರವಾಗಿ ಕಾಮಗಾರಿ ನಡೀತಾ ಇದೆ. ಭಕ್ತಾದಿಗಳು ಭೇಟಿ ಕೊಡಿ. ಇವಾಗ ಎಲ್ಲವನ್ನು ನೋಡಲಿಕ್ಕಾಗ್ತದೆ. ತಾಯಿಯ ಗರ್ಭಗುಡಿ ಏನಿದೆ ಅಂತ ನನಗೆ ತೋರಿಸಿದೆ. ಗರ್ಭಗುಡಿಯೊಳಗೆ ಹೋಗಿ ಕೂಡ ಇದನ್ನು ನೋಡುವಂಥ ಅವಕಾಶ ಈಗ ತಮಗೆಲ್ಲರಿಗಿದೆ. ಹಾಗಾಗಿ ಹೆಚ್ಚಿನ ಭಕ್ತಾಭಿಮಾನಿಗಳು ಇದಕ್ಕೆ ಭೇಟಿ ಕೊಡಬಹುದು. ಅದಲ್ಲದೆ ನಿಮ್ಮ ಇಷ್ಟಾರ್ಥ ಸೇವೆ, ನಿಮ್ಮ ಇಷ್ಟ ಸಿದ್ಧಿಗೋಸ್ಕರ ಈ ಪುನರ್ ಪ್ರತಿಷ್ಠಾ ಕಾರ್ಯಕ್ರಮದಲ್ಲಿ, ಸಮಗ್ರ ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ನೀವುಗಳ ಭಾಗಿಗಳಾಗಬೇಕು. ನಿಮ್ಮ ಕೈಲಾದಂಥ ಆರ್ಥಿಕ ಸಹಾಯವನ್ನು ಇದಕ್ಕೆ ಇತ್ತು ಆದಷ್ಟು ಬೇಗ ತಾಯಿಯ ಪ್ರತಿಷ್ಠಾಪನೆ ಕಾರ್ಯವನ್ನು ನಾವೆಲ್ಲ ಕಣ್ತುಂಬುವಂಥ ಆಗಲಿ ಅಂತ ಹೇಳುತ್ತಾ ನಿಮಗೆ ಶುಭ ಹಾರೈಸ್ತಿದ್ದೇನೆ. ನಮಸ್ಕಾರ.